ಸೊ ಗೌಡ್ರ ಜೊತೆ ಚರ್ಚೆ ಮುಂದುವರ್ಸೋಣ. ಗೌಡ್ರ, ಈ ಎಲ್ಲ ದಾಖಲೆಗಳ ಮೂಲಕ ತಾವು ಏನು ಹೇಳಕ್ಕೆ ಹೊರಟಿದ್ದೀರಿ? ಈಗ ಪ್ರಶ್ನೆ ಇರೋದಿಷ್ಟೇ, ನೀವು ಯಾವ್ಯಾವ ಕಾಲದಲ್ಲಿ ಏನೇನು ಬದಲಾವಣೆ ಆಗಿರೋದ್ರ ಬಗ್ಗೆ, ನೀತಿ ಬಗ್ಗೆ ಹೇಳಿದ್ರಿ. ಈ ರಾಜ್ಯದ ಜನತೆಯ ಬಗ್ಗೆ ಒಳ್ಳೆಯದಾದಾಗ ಆ ನೀತಿಯನ್ನು ಸಮರ್ಥನೆ ಮಾಡೋದಕ್ಕೆ ಅವರಿಗೆ ಶಕ್ತಿ ಇದೆ. ಯಾರು ಬದಲಾವಣೆ ಮಾಡಿದ್ದಾರೋ ಅವ್ರಿಗೆ ಶಕ್ತಿ ಬರುತ್ತೆ. ಇವತ್ತು ಇಲ್ಲೆಲ್ಲ ತಾವೊಂದು ಸುಧಾರಣೆ ಬಗ್ಗೆ ಹೇಳಿದ್ರಿ, ನಾವು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಬಗ್ಗೆ ಹೇಳಿದ್ರಿ. ಗೌಡ್ರ ನಂತರ ಬಂದ ಮುಖ್ಯಮಂತ್ರಿಗಳು ಹಾಗಾದ್ರೆ ಈ ರಾಜ್ಯದಲ್ಲಿ ಯಾವ ಸುಧಾರಣೆ ಯಾವ ಅಭಿವೃದ್ಧಿ ಮಾಡೇ ಇಲ್ಲ? ಅಭಿವೃದ್ಧಿ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ರಿ. ಅಭಿವೃದ್ಧಿ ಬಗ್ಗೆ ಲ್ಯಾಂಡ್ ಮಾಫಿಯಾ ಏನಾಗಿದೆ ಅನ್ನೋದ್ರ ಬಗ್ಗೆ ಅದೆಲ್ಲ ಈಗ ನಾನು ಚರ್ಚೆಗೆ ಹೋಗೋದಿಲ್ಲ. ನೀವು ಲ್ಯಾಂಡ್ ರಿಫಾರ್ಮ್ ಮಾಡಿದ್ರೆ ಉಳಿದವರು ಲ್ಯಾಂಡ್ ಮಾಫಿಯಾ ಮಾಡಿದ್ದಾರೆ ಅಂತ ಹಾಗಾದ್ರೆ ಲೂಟ್ ಮಾಡಿದ್ದಾರೆ. ಬೂಟ್ ಪ್ರಾಜೆಕ್ಟ್ ಹೋಗಿ ಲೂಟ್ ಪ್ರಾಜೆಕ್ಟ್ ಆಗಿದೆ. ಸುಮ್ಮನೆ ನಾನು ಏಕೆಂದರೆ ಮನಸ್ಸಿಗೆ ನಾವು ಯಾರಿಗೂ ನೋವಾಗುವಂತ ಮಾತಾಡೋದು ಪ್ರಶ್ನೆ ಇಲ್ಲ. ಇಟ್ ಇಸ್ ಎ ಲೂಟ್ ಪ್ರಾಜೆಕ್ಟ್. ಇವತ್ತು ಅಂದ್ರೆ ನೀವು ಆರಂಭ ಮಾಡಿದ ಪ್ರಾಜೆಕ್ಟ್ ಈ ರೀತಿ ಆಯಿತು ಅನ್ನೋ ಬೇಸರನ ಅಥವಾ ರಾಜ್ಯದ ಜನಕ್ಕೆ ಇಷ್ಟ ಅನ್ಯಾಯ? ನನಗೆ ಬೇಸರ ಇಲ್ರಿ. 1996 ನವಂಬರ್ ಜೂನ್ 1ನೇ ತಾರೀಕು ನಾನು ಪ್ರಧಾನಮಂತ್ರಿಯಾಗಿ ಹೋಗಿ ಪ್ರಮಾಣ ಸ್ವೀಕಾರ ಮಾಡಿದೆ. ಅಲ್ಲಿಂದ ಈಚೆಗೆ 2002ರವರೆಗೆ ನನಗೆ ಯಾರು ನನ್ನ ಹತ್ರ ಬಂದಿಲ್ಲ, ಯಾವ ರೈತರು ಬಂದಿಲ್ಲ. 2002ರಲ್ಲಿ ದಿವಂಗತ ಚಂದ್ರಶೇಖರ್ ಮೂರ್ತಿಯವರು ಹಿಂದೆ ಅವರು ಹಣಕಾಸು ಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗು ಜೊತೆಯಲ್ಲಿ. ಅವರು ದೈವಾಧೀನರಾದ ಮೇಲೆ ಆ ಒಂದು ಕ್ಷೇತ್ರದಲ್ಲಿ ನಾನು ನಿಂತಾಗ ಈ ರಸ್ತೆ ಎಲ್ಲೆಲ್ಲಿ ಬರುತ್ತೆ, ಹೇಗೆ ಚೇಂಜ್ ಮಾಡಿದ್ದಾರೆ ಅನ್ನೋದು ಆವತ್ತು ಜನ ನನ್ನ ಮುಂದೆ ಬಂದು ಓಟ್ ಕೊಟ್ಟವರು. ನನ್ನ ಮನೆ ಹತ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಂಕ್ಳಲ್ಲಿ ಮಕ್ಕಳು ಇರಿಕೊಂಡು ಹೆಣ್ಣು ಮಕ್ಕಳುಗಳು ಬಂದು ಅಳ್ತಾ ನಿಂತ್ಕೊಂಡ, ನಿಮ್ಗೆ ಓಟ್ ಕೊಟ್ಟಿದ್ದೀವಿ, ನೀವೇ ಮಾಡಿದ್ರು ಅಂತ ಹೇಳ್ತಾರೆ ಈ ರಸ್ತೆನ, ನಮ್ಮ ಮನೆ ಹಾಳಾಗುತ್ತೆ ಉಳಿಸಿ ಅಂತ ಹೇಳಿದರು. ಗೊತ್ತಾಯ್ತಾ ಸ್ವಾಮಿ? ಅಲ್ಲ, 96ರಲ್ಲಿ ತಾವು ಮುಖ್ಯಮಂತ್ರಿಯಾಗಿ ಹೋದ ನಂತರ ಗೌಡ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಸಾವಿರಾರು ಕೋಟಿಯ ಅನೇಕ ಪ್ರಾಜೆಕ್ಟ್ ಅದಾದ್ಮೇಲೆ ಮಾತಾಡ ಒಂದು ನೈಸ್ ಪ್ರಾಜೆಕ್ಟ್ ಬಗ್ಗೆನೇ ಯಾಕೆ ಇಷ್ಟೊಂದು ಸ್ಪೆಸಿಫಿಕ್ ಆಗಿದೆ? ಕೂಲ್ ಆಗಿದ್ರೆ ಹೇಳಿದ್ದೀನಿ, ಸಮಾಧಾನ ಇದು ಹೇಳಲೇ ಇಲ್ವಲ್ಲ. ಈಗ ಯಾರಾದರೂ ನೇರವಾದಂಥ ವ್ಯವಹಾರಗಳನ್ನು ಮಾಡಿದರೆ ಅದನ್ನು ಆನಂದವಾಗಿ ಮೆಚ್ಕೊಳ್ತೇವೆ ನಾವು. ಅದರ ಬಗ್ಗೆ ಚರ್ಚೆ ಇಲ್ಲ ಇಲ್ಲಿ. ಇವತ್ತು ಯಾರು ನನಗೆ ಓಟ್ ಕೊಟ್ಟು ಕಳಿಸಿದ್ದಾರೋ, ನಿನ್ನೆ ಚೀಫ್ ಮಿನಿಸ್ಟರ್ ಮನೆ ಮುಂದೆ ಯಾಕೆ ಧರಣ ಕೂತ್ರೆ ಆ್ಯಸ್ ಎನ್ MP 3 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ಎಲ್ಲ ಕೆಲಸಗಳು ಸ್ಥಗಿತ ಆದಾಗ ಬರೀ TADA ತೊಗೊಂಡು ಓಟ್ ತೊಗೊಂಡು ಮನೇಲಿ ಮಲ್ಕೊಳ್ಳೋಕ್ಕೇನ್ರಿ ಏನು ಲೆಕ್ಕ ಹಾಕೊಂಡಿದ್ರಿ? ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅವನ ಜನತೆಗೆ ಆಗೋ ಅನ್ಯಾಯವನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಇದ್ದರೆ ಹಿ ಈಸ್ ಅನ್ಫಿಟ್ ಟು ಬಿ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್. ವಾಟ್ ಡು ಯು ಮೀನ್ ಬೈ ದ್ಯಾಟ್? ಇವತ್ತು ಇಲ್ಲೊಂದು ನಿಮಗೆ ತೋರಿಸ್ತೇನೆ. ಕನ್ಸೆಂಟ್ ಆ್ಯಂಡ್ ಅಕ್ನಾಲೇಜ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕೂಲಾಗಿ ತೊಗೋಬೇಕು ದಯಮಾಡಿ. ಈ ಅಗ್ರಿಮೆಂಟ್ನಲ್ಲಿ ಇವತ್ತು ಆ 2 ಫಾರಿನ್ ಕಂಪನಿಗಳಂತ ಹೇಳಿದ್ವಲ್ಲ, ಓಡಿಸಿದ ಫಾರಿನ್ ಕಂಪನಿನ ಪತ್ತೆ ಇಲ್ಲ. ಅದು ಯಾರು ಓಡಿಸಿದ್ದು? ಅವತ್ತಿನ ನನ್ನ ಮುಂದೆ ಬಂದಂಥ ಸರ್ಕಾರ ಅಂತ ಇಟ್ಕೊಳ್ಳಿ. ಅದ್ರ ಬಗ್ಗೆ ಯಾರು ಓಡಿಸಿದ್ದು ಇನ್ನು ಹೆಸರು ಹೇಳಿದ್ರು ನಿಮಗೆ ಕಷ್ಟ ಆಗ್ಬಿಡ್ತದೆ ಅಂತ ನನಗೆ. ಯಾಕಪ್ಪ ಯಾರ ಹೆಸರು ಹೇಳೋದು ಬೇಡ. ಇಲ್ಲಿ ಅಕ್ನಾಲೇಜ್ಮೆಂಟ್ ಅಸೈನ್ಮೆಂಟ್ ಅಗ್ರಿಮೆಂಟು ಇಲ್ಲಿ ನೋಡಿ, ಯಾರಾದರೂ ರುಜು ಮಾಡಿದ್ದಾರೆ? ಅಲ್ಲ, ಯಾರು ಅನ್ಯಾಯ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ಗೌಡ್ರಿಗೆ ಗೊತ್ತಾಗಬೇಕಲ್ಲ ರಾಜ್ಯದ ಜನತೆಗೆ. ಈಗ ಎಲ್ಲವನ್ನೂ ಬಿಚ್ಚಿಡ್ತಾ ಇದ್ದೀರಿ. ಅವತ್ತು ರಾಜ್ಯದ ಜನತೆಗೆ ಬಹುಶಃ ಅವತ್ತು ಶ್ರೀಮಾನ್ ನಮ್ಮ ಇವರು ಯಾರು ದಿವಂಗತ JH ಪಟೇಲ್ರ ಸರ್ಕಾರ ಆಯಿತು ಸ್ವಾಮಿ. JH ಪಟೇಲ್ ಸರ್ಕಾರದಲ್ಲಿ ಇದು ಮಾಡಿದರು. ನೀವು ಯಾರು ಫಾರಿನ್ ಕಂಪ್ನಿನ ಓಡಿಸಿ ನಾನು ಪಕ್ಷ ಇಟ್ಕೊಂಡು ಹೇಳ್ತಾ ಇಲ್ರಿ, ಯಾರು ಅನ್ಯಾಯ ಮಾಡಿದಾರೋ ಅದು ಹೇಳ್ತೇನೆ. ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ನೋಡಿ, ಗವರ್ನರ್ ಆಫ್ ಕರ್ನಾಟಕ ಅವ್ರ ಪರವಾಗಿ ಯಾರೂ ರುಜು ಮಾಡಿಲ್ಲ. ಇವ್ರು ನೋಡಿಸಿದ್ರಲ್ಲ, ಆ ಓಡಿಸಿದಾಗ ಆ ಓಡಿಸಿದ ಸರಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಪ್ಕೋಬೇಕಲ್ಲ ಸ್ವಾಮಿ. ನಮ್ಮ ಅನುಮತಿ ಇಲ್ಲದೇ ಓಡಿಸಿವ್ರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾರು ರುಜು ಫೋರ್ಜರಿ ಇದು ಆಯಿತಾ? ನೋಡಿ, ನಿಮಗೆ ದೇವ್ರೆ ಗರ್ಜನೆ ಮಾಡಿ ಅಂತ ಹೇಳಿ ನೀವು ಕರೆದು ನನ್ನ ಬಾಯಿ ಮುಚ್ಚಿದ್ರೆ ನಾನು ಏನು ಮಾಡಬೇಕು? ನಾನು ಹೆಂಗೆ ಗರ್ಜನೆ ಮಾಡಲಿ?
ರಾಜ್ಯ ಜನತೆ ವಿವರವಾಗಿ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಯಾರು ಮಾಡಿದಾರೆ ತಪ್ಪು ಅಂತ ಹೇಳಿ. ಮೊದ್ಲೇ ಯಡಿಯೂರಪ್ಪನವ್ರು ಹೇಳ್ತಾ ಇರ್ತಾರೆ ಹಿಟ್ ಅಂಡ್ ರನ್ ಕೇಸ್ ಮಾಡ್ತೀರಿ ನೀವು ನಾನು ಅಂತ. ತಪ್ಪು ಮಾಡಿದ ಮೇಲೆ ನೋಡಿ ಸರ್, ನಾನು ತಪ್ಪು ಮಾಡಿದರೆ ಈಗ ಹೇಳಲಿಲ್ವೇ, ನನ್ನ ಕುಟುಂಬದ ಆದಿಯಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕುಟುಂಬದ ಅವ್ರ ಸರ್ಕಾರದ ಹಲವಾರು ಕೇಸುಗಳಿದೆಯೋ ಎಲ್ಲವನ್ನೂ CBIಗೆ ರೆಫರ್ ಮಾಡಿ. 10 ಸಾರಿ ಹೇಳಲೆ, ದೇವೇಗೌಡರ ಕುಟುಂಬ ಯಡಿಯೂರಪ್ಪ ಕುಟುಂಬ ಎರಡನ್ನೂ CBIಗೆ ರೆಫರ್ ಮಾಡಿ ಎಲ್ಲ ಅವರ ಮಂತ್ರಿ ಮಂಡಲದ ಮೇಲೆ ಚಾರ್ಜಸ್ ಇದೆ, ಅವ್ರ ಹೆಸರುಗಳು ಹೇಳಬೇಕೆ? ಅದರ ಅವಶ್ಯಕತೆ ಇಲ್ಲ ನನಗೆ. ಆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ನನ್ನ ಒಬ್ಬರ ಮೇಲೆ ಹೇಳಿದ್ದಾರಾ? ನಮ್ಮ ಕುಟುಂಬದ ಮೇಲೆ ಹೇಳಿದ್ದಾರೆ. ಆದ್ದರಿಂದ ಎಲ್ಲ CBI ರೆಫರ್ ಮಾಡಿಬಿಡಿ ಮಹಾಸ್ವಾಮಿಗಳೇ. ನಾನು ನಿಮ್ಮ ಹತ್ರ ಬಂದು ಸ್ಟೇಕ್ ಕೊಡಿ ಅಂತ ಕೇಳೋದಿಲ್ಲ, ಅರ್ಜಿ ಹಾಕೋದಿಲ್ಲ. ಲೋಕಾಯುಕ್ತದ ಮುಂದೆ ಹೋಗಿ ನಿಂತ್ಕೊಂಡು ದೇವೇಗೌಡ ಒಬ್ಬನೇ ಒಬ್ಬ ಈ ದೇಶದ ರಾಜಕಾರಣಿ ಯಾವನ್ರಿ ನಿಂತ್ಕೊಂಡನು? ಇವತ್ತು ಅಮೆಂಡ್ಮೆಂಟ್ ಮಾಡ್ಯವ್ರೆ, ಆದ್ವಾನಿಯವರಿಗೆ ಸತ್ಯ ಪ್ರಮಾಣ ಮಾಡಿದ್ರು, ಎಲ್ಲ ವಾಪಸ್ ಕೊಡಿಸ್ತೀನಿ, ನೀವು ವಾಪಸ್ ತಗೊಳ್ಳಿ ಲೋಕಾಯುಕ್ತ ಅವ್ರಿಗೆ ಕೇಳಿಕೊಂಡ್ರು ಅಂತ ದೊಡ್ಡ ಮನುಷ್ಯ ಸಿಕ್ಕೋದಿಲ್ಲ. ಇವತ್ತು ಇಡೀ ರಾಜ್ಯದ ಗೌರವವನ್ನು ಎತ್ತಿ ಹಿಡಿದರು ಸುಪ್ರೀಂ ಕೋರ್ಟಲ್ಲಿ. ಅವರು ಆ ವಂಶಿಕನ ಮಗ ಇಲ್ಲಿ ಒಪ್ಪಿಸ್ಬೇಕಾದ್ರೆ ಹಿಂಸೆ ಆಯಿತು. ಅವ್ರನ್ನ ಕುಮಾರಸ್ವಾಮಿಯವರು ಅವ್ರಿಗೆ ಒಪ್ಪಿಸಿ ಅವ್ರನ್ನ ಕರ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಏನು ಅವ್ರು ಕೇಳಿದರು, ಆಗ ಇನ್ನೊಬ್ಬರು ಯಾರೋ ಉಪಲೋಕಾಯುಕ್ತ ಇಬ್ಬರು ಹೋಗಿ ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮನೆಗೆ ಕೇಳಿದರು. ಇದೆಲ್ಲ ಪವರ್ ಸ್ವಲ್ಪ ಕೊಡಬೇಕು ಅಂದಾಗ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಂದೆ ತಂದರೆ ವಿರೋಧ ಆಯಿತು. ಕೊನೆಗೆ ಅವ್ರ ಸರ್ಕಾರ ಬಿದ್ದೋಗಕ್ಕೆ ಮುಂಚೆ ಇದನ್ನು ಗವರ್ನರ್ಗೆ ಆರ್ಡಿನೆನ್ಸ್ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ರು. ಅವತ್ತಿನ ಗವರ್ನರ್ ಅದು ಹಿಂದಕ್ಕೆ ತಳ್ಳಿ ಹಾಕಿದರು. ಅದೆಲ್ಲ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇರೋದು ಯಡಿಯೂರಪ್ಪ ನೀವಲ್ಲ. ಹಾಗಾದರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇಲ್ಲ, ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ. ಹಾಗಾದರೆ ಸುಮ್ಮನೆ ಹೇಳ್ಬಿಡೋದು, ಆರೋಪ ಮಾಡ್ಬಿಡೋದು, ಹೋಗ್ಬಿಡೋದು ಅಂತ ಹೇಳಿ ಕುಮಾರಸ್ವಾಮಿ ಮೇಲೆ 150 ಕೋಟಿ ಹಗರಣ ತಂದವರು ಏನ್ರಿ ಮಾಡಿದ್ರು? ಕುಮಾರಸ್ವಾಮಿ ಹೌಸ್ನಲ್ಲಿ ಕಾಂಗ್ರೆಸ್ನವರು ಅರಿತಾ ಇದ್ದಾರೆ. ಯಡಿಯೂರಪ್ಪನವರು ಹೌಸ್ಗೆ ಬರಲಿಲ್ಲ ಮಹಾಸ್ವಾಮಿ, ಹೌಸ್ ಒಳಗೆ ಬರಲಿಲ್ಲ. ಆಮೇಲೆ ಅವರು ಈ ಕುಮಾರಸ್ವಾಮಿಯವರು ಅದ್ಯಾವುದೋ ಭಟ್ ಕಮಿಷನ್ ಅಂತ ಮಾಡಿದರು. ಆ ಕಮಿಷನ್ ನೋಟಿಸ್ ಕೊಟ್ಟರೆ ಯಾರೂ ಹೋಗಲಿಲ್ಲ, ಆಪಾದನೆ ಮಾಡಿದರು. ಇವರೆಲ್ಲ CBIಗೆ ಹೋಗಬೇಕು ಅಂತ ಕಾಂಗ್ರೆಸ್ಸು ಜೊತೆಗೆ ಇವರು BJPಯವರು ಒಟ್ಟಿಗೆ ಹೋದರು. ಇವತ್ತು ಆ ಕಾಂಗ್ರೆಸ್ ಮಹಾನಾಯಕರುಗಳು ಇದ್ರ ಬಗ್ಗೆ ಕೃಷ್ಣ ಅವ್ರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಇದೆಲ್ಲ ಪ್ರತಿಯೊಂದು ನಾನು ವರದಿ ಓದ್ತಾ ಹೋದರೆ ಟ್ರೈಪಾರ್ಟಿ ಅಗ್ರಿಮೆಂಟು ಎಷ್ಟು ಅಗ್ರಿಮೆಂಟ್ ಮಾಡಿದ್ರೆ 1997 ಒಂದು ಮೊದಲು ಅಗ್ರಿಮೆಂಟ್ ಆಯಿತು, ಫ್ರೇಮ್ವರ್ಕ್ ಅಗ್ರಿಮೆಂಟು. ಇದು ವಿವರ ಹೇಳಕ್ಕೆ ಹೋದರೆ ನಿಮಗೆ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ತಮ್ಮ ಅಬ್ಜೆಕ್ಷನ್ ಇದೆ. ಸ್ವಲ್ಪ ಅದೇ ಕಾಂಗ್ರೆಸ್ ತಡೀರಿ ಸ್ವಾಮಿ. ಯಡಿಯೂರಪ್ಪ ಅವ್ರ ವಿರುದ್ಧ ಕಾಂಗ್ರೆಸ್ನವ್ರಿಗೆ ಯಾಕೆ ಸಪೋರ್ಟ್ ಮಾಡಕ್ಕೆ ಹೋಗ್ತೀರಿ? ಒಂದು ನಿಮಿಷ ಕೂಲಾಗಿದ್ದರೆ ಹೇಳ್ತೀನಿ ಕೇಳಿ ಸ್ವಾಮಿ, ನಿಧಾನವಾಗಿರಿ. ಈಗ ಯಾಕೆ ಇದು ಮಾಡ್ತೀರಿ? ಇದು ಫ್ರೇಮ್ವರ್ಕ್ ಅಗ್ರಿಮೆಂಟು. ಯಾರು 3rd April 1997 ಅವತ್ತು JH ಪಟೇಲ್ರೇ ಇದ್ದರು. ಇದರಲ್ಲಿ ಏನೇನು ಬರೆದವ್ರೆ ಅದನ್ನೆಲ್ಲ ವಿವರ ಹೇಳಕ್ಕೆ ಹೋದರೆ ಎಲ್ಲ ನಾವೇ ದುಡ್ಡು ಹಾಕ್ತೀವಿ, ಈ ಮಣ್ಣು ಎಲ್ಲ ಹಣ ಕೂಡಿಸ್ತೀವಿ, ನಿಮ್ಮನ್ನೇನು ಇಲ್ಲಿ ನೋಡಿ, ಅದನ್ನು ಒಂದೆರಡಾರು ಓದಬೇಕು ನಾನು ದಯಮಾಡಿ. ಇದು ದಿ ರೋಡ್ ಟೋಲ್ ರೋಡ್ ಮೀನ್ಸ್ ದಿ ಪೋರ್ಷನ್ of the infrastructure corridor consisting of phase 1, phase 2, phase 3, phase 4 and phase 5 road and phase 6, the Bangalore feeder, Mysore feeder, the link road and the other peripheral road collectively ಮಾರ್ಕ್ ಮಾಡಿದ್ದೀನಿ. ಆಯಿತಾ? ಇನ್ನೊಂದು 2 ಓದಲೇಬೇಕು. ಟೌನ್ಶಿಪ್ ಮೀನ್ಸ್ ದಿ ಟೌನ್ಶಿಪ್ ಡಿಸ್ಕ್ರೈಬ್ಡ್ in township 1, 2, 4, 5, 7 in the infrastructure corridor project technical report, ನಂದಲ್ಲ ರಿಪೋರ್ಟು. in the infrastructure corridor project report technical report ಅವರು ಕೊಟ್ಟಿದ್ದು ಮಹಾನುಭಾವರುಗಳು ಬಾಬಾ ಕಲ್ಯಾಣ್ ಕಂಪನಿ, which will be developed by the company under the project companies for the industrial and commercial growth and develop of the infrastructure corridor and the provision of roads, supply of water, electricity, street lighting, sewerage, conservancy and such other
conveniences of socio-economic infrastructure, inter alia comprising of housing, schools, hospital, shopping, complexes, park and open space as set forth in the schedule 4th attached here. ಇದು ಸ್ವಾಮಿ ಅವರ ಟೆಕ್ನಿಕಲ್ ರಿಪೋರ್ಟು. ಅದಾದಮೇಲೆ ಹೇಗೆ ನಡೆದಿದೆ ಅಂತ ಹೇಳ್ತೀನಿ. ಇದನ್ನೆಲ್ಲ ಕಿತ್ತಾಕಿ ಇದು ದಿ ಕಂಪನಿ ಆ್ಯಂಡ್ ಜಿಯೋಕೇಶಲ್ ಹ್ಯಾವ್ ರಿಸೀವ್ಡ್ ಆಲ್ ಅಪ್ರೂವಲ್ಸ್ ಇನ್ಕ್ಲೂಡಿಂಗ್ those listed in schedule 2 relating to the infrastructure corridor project, which can be applied for and received prior to the commencement of detailed design, engineering and construction of phase 1 road. ಆಯಿತು ಸ್ವಾಮಿ. ಇದೆಲ್ಲ ನೋಡಿ, this one 2119, the initial financial closing shall have been accrued ನನಗೆ ಕಣ್ಣು ಅಕ್ಕರ್ಡನೆ ಫೈನಾನ್ಷಿಯಲ್ ಕ್ಲೋಜರ್ ಕೂಡ ಮುಗಿಸಿದ್ದೇವೆ ಅಂತ ಹೇಳ್ತಾರೆ. ಇದಾದ ಮೇಲೆ ನಮ್ಮ ಹತ್ರ ಕಾಸಿಲ್ಲ, ನಮಗೆ ICICI ಬ್ಯಾಂಕ್ನಲ್ಲಿ ಸಾಲ ತಗೊಳ್ಳೋದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತಾರೆ. ಅದು ಇಲ್ಲೇ ಇದೆ ಸ್ವಾಮಿ, ಇಲ್ಲಿ ಪ್ರತಿಯೊಂದು ಇದೆ. ಅಲ್ಲ, ಅದನ್ನು ಹೇಳಿದ್ರಿ ಗೌಡ್ರೆ, ಹಿಂದೆ ಕೂಡ ನಮ್ಮ ಹತ್ರ ಹೇಳಿದ್ರಿ. ಅಲ್ಲ, ಬಹುಶಃ ಗರ್ಜನೆ ಮಾಡುವಾಗ ಅಲ್ಲ ಅರ್ಧಕ್ಕೆ ಗರ್ಜನೆ ಮಾಡಿಬಿಟ್ಟು ಅಲ್ಲ, ಇನ್ನೊಂದು ಬಹಳ ಈ ರೀತಿಯ ಪ್ರಾಜೆಕ್ಟ್ಗಳ ಬಗ್ಗೆ ತಮಗೆ ಡೆಪ್ತ್ ನಾಲೆಡ್ಜು ಮತ್ತು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮತ್ತು ಉಳಿದ ಪ್ರಾಜೆಕ್ಟ್ ಅವ್ರಿಗೆಲ್ಲ ಕಷ್ಟ ಆಗಿರೋದು ನೀವು ಕಲ್ತಿರೋ ಸಿವಿಲ್ ಇಂಜಿನಿಯರಿಂಗೇ ಅನ್ನಿಸ್ತಾ ಇದೆ. ಅಲ್ಲ ಬಂದ ಅದೆಲ್ಲ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಇವರು ಮುಂದೆ 14 ಅಕ್ಟೋಬರ್ 98 ಕೃಷ್ಣ ಅವ್ರು ಬಂದಾಗ ಆಯಿತು. ಆಯಿತು ಸ್ವಾಮಿ. ಟ್ರೈಪಾರ್ಟಿ ಇವರಿಬ್ಬರು ಬಿಟ್ವೀನ್ ದಿ ಟೂ ಅವ್ರು ಸರ್ಕಾರ ಕೇಳಲೇ ಇಲ್ಲ ಮಾಡಿಕೊಂಡ್ರು. ಆಗ ಅವರಿಗೆ ಒಬ್ಬರು ಚೀಫ್ ಸೆಕ್ರೆಟರಿ ಇದ್ದರು ಕೃಷ್ಣ ಅವ್ರಿಗೆ. ಅವ್ರ ಹೆಸರು ಹೇಳೋದು ಬೇಡ, ಇಲ್ಲಿ ಬರೆದ್ಬಿಟ್ಟಿದ್ದೀನಿ ನಾನು. ಅದು ಹೆಸರು ಹೇಳಿದೆ ಯಾಕಪ್ಪ, ಹೆಸರು ಹೇಳೋದೇನು ಬೇಡ ಇಲ್ಲಿ. ಈಗ ಯಾವ್ಯಾವ ಅಧಿಕಾರಿಗಳು ಅವರು ಚೀಫ್ ಸೆಕ್ರೆಟರಿ, ಅವರು JH ಪಟೇಲ್ಗೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಇಲ್ಲಿ ಇವರಿಗೆ ಚೀಫ್ ಸೆಕ್ರೆಟ್ರಿ. ಅಲ್ಲಿ ಹೇಳ್ತಾರೆ ಫೈನಾನ್ಷಿಯಲ್ ಕ್ಲೋಜರ್ ಆಗಿದೆ ಅಂತ, ಇಲ್ಲಿ ಹೇಳ್ತಾರೆ ಫೈನಾನ್ಷಿಯಲ್ ಕ್ಲೋಜರ್ ಆಗಿಲ್ಲ, ನಾವು ಹಣಕ್ಕೆ ಒದ್ದಾಡ್ತಾ ಇದ್ದೀವಿ ಇನ್ನೂ, ನೀವು ನಮಗೆ ಈ ರಸ್ತೆನ ಮಾಡೋಕ್ಕೆ ದುಡ್ಡು ಬೇಕು, ನಮಗೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳು ಪೂರಕವಾಗಿದ್ರು ಕೂಡ ಕೋರ್ಟಲ್ಲಿ ಇದನ್ನೆಲ್ಲ ತಾವು ಸಬ್ಮಿಟ್ ಮಾಡಿದ್ರಿ. ಯಾಕೆ ಕೋರ್ಟಲ್ಲಿ ಹಾಗಾದ್ರೆ ನ್ಯಾಯ ಸಿಕ್ಕಲಿಲ್ಲ ನಿಮಗೆ? ಕೋರ್ಟ್ ಯಾಕೆ ಕನ್ವಿನ್ಸ್ ಆಗಿಲ್ಲ ಹಾಗಾದ್ರೆ ಗೌಡ್ರೆ? ಮೊನ್ನೆ ಕೂಡ 70 ಕೇಸ್ಗಳು, ಅದನ್ನು ಓದ್ತೀನಿ ಸ್ವಾಮಿ, ನೀವು ಓದಕ್ಕೆ ಬಿಡಿದ 70 ಕೇಸ್ಗಳು ವಜಾ ಅದು ಗೌಡ್ರೆ. ಹಾಗಾದ್ರೆ ಗೊತ್ತು ನನಗೆ ಸರ್. ಇನ್ ದಿ ಇವೆಂಟ್ ಆಫ್ ದಿ ಲ್ಯಾಂಡ್ ಬೀಯಿಂಗ್ ಪ್ರೊವೈಡೆಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಎಕ್ಸ್ಪ್ರೆಸ್ ಕೆನಾಟ್ ಬಿ ಯೂಸ್ ಫಾರ್ ಎನಿ ಅದರ್ ಪರ್ಪಸ್. ಸ್ವಲ್ಪ ಕೂಲ ತಗೊಳ್ಳಿ ಸರ್. ಆಮೇಲೆ ಇದನ್ನು ಈಗ ಮಾರಾಟ ಮಾಡೋಕ್ಕೆ ಕೊಟ್ಟಿದ್ದಾರೆ, ರಸ್ತೆನೇ ಮಾರಾಟ ಮಾಡೋದು. ಸ್ವಲ್ಪ ಕೂಲಾಗಿದ್ಬಿಟ್ರೆ ಒಂದು 2 ನಿಮಿಷ, ಅದು 2 ಗಂಟೆ ಕೊಡ್ತೀನಿ ಅಂತ ಕರೆಸಿದ್ರು ನನಗೆ. ಹಾಗೆ ಬಿಡಬೇಡಿ ದಯಮಾಡಿ. ಗೌಡ್ರೆ ಮಾತು ಮುಂದುವರಿಸ್ತೀನಿ. ದೇವೇಗೌಡರ ಜೊತೆ ಚರ್ಚೆ ಇನ್ನಷ್ಟು ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.